ಊರವ್ರ ಮುಂದೆನೇ ಹೇಳ್ತಿದ್ದೀನಿ, ನಾನು ಮಾಡಿರೋದು ತಪ್ಪು ಅಂತ ನನಗಿವಾಗಲೂ ಅನ್ನಿಸ್ತಿಲ್ಲ. ನೋಡಿದ್ರೆ ಹುಡುಗಿಗೆ ಎಷ್ಟು ದಿಮಾಕು, ಮಾಡಿರೋ ತಪ್ಪನ್ನ ಮಾಡಿಲ್ಲ ಅಂತ ಸಾಧಿಸ್ತಿದ್ದಾಳೆ. ನನ್ನ ತಂಗಿ ಓಡೋಗೋದಕ್ಕೆ ಸಹಾಯ ಮಾಡಿದ್ದೆ ಇವಳು. ಇವಳು ಓಡೋಗ್ಬಿಡಕ್ಕೆ ಅದೇನು ಚಿಕ್ಕ ಹುಡುಗಿನ, ಅದು ಯಾವ ಸರಿ ತಪ್ಪು ಅಂತ ಗೊತ್ತಾಗಲ್ವಾ? ಸಾಕು ಸುಮ್ಮನಿರ್ರಿ. ನಿಮ್ಮ ಊರಿಗೆ ಬಂದ್ಮೇಲೆ ಆ ಧೈರ್ಯ ಮಾಡಿದಾಳೆ ಅಂದ್ರೆ ತಪ್ಪು ಯಾರ್ದು? ಇವಳ್ದ ತಾನೆ. ನಾನು ಸೌಮ್ಯಾಗ ಓಡ್ ಹೋಗೋದಕ್ಕೆ ಸಹಾಯ ಮಾಡಿದ ನಿಜ. ಆಯ್ತಲ್ಲ, ತಪ್ಪು ಅಂತ ಒಪ್ಕೊಂಡಿದ್ದಾಳೆ. ಒಂದು ನಿಮಿಷ, ನಾನು ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತಿಲ್ಲ. ಸೌಮ್ಯ ಅವಳು ಇಷ್ಟಪಟ್ಟವನ ಜೊತೆ ಓಡ್ ಹೋಗದೆ ಇದ್ರೆ ಪ್ರಾಣ ಕಳ್ಕೊತೀನಿ ಅಂತಿದ್ಲು. ಪ್ರಾಣ ಕಳ್ಕೊಳ್ಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ಬದುಕೊಳ್ಳೋದು ವಾಸಿ ಅಲ್ವಾ? ಈ ಕತೆ ಎಲ್ಲ ನನ್ನ ಹತ್ರ ಬೇಡ. ಅವಳು ಹಾಗೆ ಹೇಳಿದ್ಲು ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಕೇಳಿ ಚೇರ್ಮನ್ರೆ. ಗೀತಾ, ನೀವು ಹೇಳೋ ಹಾಗೆ ನಿಮ್ಮ ಹುಡುಗಿಗೆ ಸಹಾಯ ಮಾಡಿ ಓಡು ಹೋಗೋ ಹಾಗೆ ಮಾಡಿದಾಳೆ, ನಿಜ. ಆದರೆ ಅವಳು ಮಾಡಿದ ತಪ್ಪು ಅನ್ನೋದು ನೀವು ತೀರ್ಮಾನ ಮಾಡಿದ್ರೆ ಅದು ತಪ್ಪೇ. ಗೀತಾ, ಸ್ವಲ್ಪ ಸುಮ್ಮನಿರ್ತೀಯಮ್ಮ. ಚೇರ್ಮನ್ರೆ, ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಈ ಊರವ್ರಿಗೆ ಒಂದು ನ್ಯಾಯ, ಇವ್ರ ಮನೆಯವ್ರಿಗೆ ಒಂದು ನ್ಯಾಯನಾ? ನಿಮಗೆ ಯಾವುದು ಸರಿಯಾದ ನ್ಯಾಯ ಅನ್ಸುತ್ತೆ ನೀವೇ ತೀರ್ಮಾನ ಕೊಡಿ ಚೇರ್ಮನ್ರೆ. ಇವ್ರ ಮಗಳು ಓಡೋಗೋದಕ್ಕೆ ನಾನೇ ಸಹಾಯ ಮಾಡಿದ್ದು ಅಂತ ಆಕೆ ಒಪ್ಕೊಂಡಿದ್ದಾಳೆ. ಈ ಹುಡುಗಿ ಮಾಡಿದ್ದು ತಪ್ಪೆ. ಹಾಗಾದ್ರೆ ಒಂದು ಜೀವಕ್ಕೆ ಬೆಲೆನೇ ಇಲ್ವಾ? ಜೀವಕ್ಕಲ್ಲ, ಮಾನಕ್ಕೆ. ನಮ್ಮೂರಲ್ಲಿ ಮಾನಕ್ಕೆ ಬೆಲೆ ಕೊಡೋದು, ನಿಮ್ಮೂರಲ್ಲಿ ಹಾಗೋ ಗೊತ್ತಿಲ್ಲ. ನಮ್ಮೂರಲ್ಲೂ ಮಾನಕ್ಕೆ ಕಣಪ್ಪ ಬೆಲೆ. ಆ ಹುಡುಗಿ ಮಾಡಿರೋದು ತಪ್ಪೆ, ಆದರೆ ತಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಆಗೋಯ್ತಾ? ಅದಕ್ಕೇನು ಪ್ರಾಯಶ್ಚಿತ್ತವೇ ಇಲ್ವಾ? ನಮ್ಮದನ್ನ ನಾವು ಹೇಳಿದ್ದಾಯ್ತು. ಈಗ ನಿಮ್ಮ ತೀರ್ಮಾನ ಹೇಳಿ ಚೇರ್ಮನ್ರೆ. ತಪ್ಪಾಗಿದೆ ಅಂತ ಹೇಳಿ ನಮ್ಮೂರು ದೇವಸ್ಥಾನಕ್ಕೆ 2,000 ರೂಪಾಯಿ ದಂಡ ಕಟ್ಟಲಿ. ನನಗೆ ಒಪ್ಪಿಗೆ ಇಲ್ಲ. ನಮ್ಮೂರಲ್ಲಿ ತಪ್ಪಿಗೆ ಏನು ಶಿಕ್ಷೆ ಆಗ್ತಾ ಇತ್ತೋ ಅದೇ ಶಿಕ್ಷೆ ಇಲ್ಲೂ ಆಗಬೇಕು.